ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಮಾಡಲು ಈಗಾಗಲೇ ಘೋಷಣೆ ಮಾಡಿದೆ. ಅದರ ಅಡಿಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸ್ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿ ಸಾಕಷ್ಟು ಪ್ರಕರಣಗಳು ಈ ಡ್ರಗ್ ಪೆಡ್ಲರ್ಸ್ಗಳ ಮೇಲೆ ಹಾಗೂ ಕನ್ಸ್ಯೂಮರ್ಸ್ ಮೇಲೆ ಈಗಾಗಲೇ ನಾವು ದಾಖಲು ಮಾಡ್ತಾ ಬಂದಿದ್ದೀವಿ. ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಆದರೆ ಈ ಡ್ರಗ್ಸ್ ವಿರೋಧ ಹೋರಾಟ ಏನಿದೆ ಅದನ್ನ ಹಾಗೂ ಈ ಡ್ರಗ್ಗಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಹಾಗೂ ಇದು ಈ ಒಂದು ಡ್ರಗ್ ಫ್ರೀ ಕರ್ನಾಟಕ ಯೋಜನೆ ಏನಿದೆ ಅದು ಪರಿಣಾಮಕಾರಿಯಾಗಿ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರದ್ದು ಕೂಡ ಇದರಲ್ಲಿ ಪಾತ್ರ ಬಹಳ ಮಹತ್ವದಾಗಿದೆ. ಸೊ ಹಾಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಒಂದು ನೇತೃತ್ವದಲ್ಲಿ 2 ಹೊಸ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ವಿ. ಒಂದು ಆಪರೇಷನ್ ರೈಸ್, ಅದರ ಅರ್ಥ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಹಾಗೂ ಎಂಪವರ್. ಇದರ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಪೊಲೀಸ್ ಇಲಾಖೆ ಅಲ್ಲದೆ ಬೇರೆ ಬೇರೆ ಇಲಾಖೆಯವರು ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಹಾಗೂ ಔಷಧಿ ನಿಯಂತ್ರಣ ಇಲಾಖೆ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಈ ಒಂದು ಡ್ರಗ್ಗಿನ ಮೆನೆಸ್ ಏನಿದೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲರೂ ಒಟ್ಟಿಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಅದಲ್ಲದೆ ಈಗಾಗಲೇ ನಾವು ಸಾಕಷ್ಟು ನಮ್ಮ ಪ್ರಕರಣದಲ್ಲಿ ನಾವು ನೋಡಿದೀವಿ, ಈ ಕನ್ಸ್ಯೂಮರ್ಸ್ ಏನಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವಿದ್ಯಾರ್ಥಿನಿಯರಿದ್ದಾರೆ. ಅವರು ಬೇರೆ ಬೇರೆ ಕಾರಣದಿಂದ ಈ ಡ್ರಗ್ ಸಮಸ್ಯೆಗೆ ಒಳಗಾಗಿರ್ಬೋದು. ಅದು ಪ್ರಭಾವ, ಮಾನಸಿಕ ಒತ್ತಡ, ಮನರಂಜನೆ, ಪಿಯರ್ ಪ್ರೆಷರ್, ಜಸ್ಟ್ ಒಂದು ಕ್ಯೂರಿಯಾಸಿಟಿಯಿಂದ ಕೆಲವರು ತಗೊಳ್ತಾರೆ. ಸೊ ಹಾಗಾಗಿ ಈ ಡ್ರಗ್ಸ್ ಕಂಟ್ರೋಲ್ ಮಾಡಕ್ಕೆ ಬರೀ ಪೊಲೀಸ್ ಆಕ್ಷನ್ ಅಲ್ಲದೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಕೂಡ ನಾವು ಮೂಡಿಸ್ಬೇಕಾಗತ್ತೆ. ಈಗಾಗಲೇ ಅವೇರ್ನೆಸ್ ಅನ್ನ ನಾವು ಬೇರೆ ಬೇರೆ ಶಾಲಾ ಕಾಲೇಜ್ಗಳಲ್ಲಿ ಹೋಗಿ ಸಭೆಗಳನ್ನ ನಾವು ಮಾಡಿದೀವಿ. ಇದನ್ನ ಇನ್ನೂ ಮುಂದಕ್ಕೆ ತಗೊಂಡು ಸೋಷಿಯಲ್ ಮೀಡಿಯಾನ ನಾವು ಬಳಸ್ಕೊಂಡು ಈ ಬೇಡ ಬ್ರೋ ಅಂತ ಒಂದು ಜಾಗೃತಿ ಅಭಿಯಾನ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಇದರ ಅಡಿಯಲ್ಲಿ ಸಣ್ಣ ವಿಡಿಯೋಸ್, ಶಾರ್ಟ್ ವಿಡಿಯೋಸ್, ಪೋಸ್ಟರ್ಸ್ ಏನು ನಮ್ಮ ಯುವಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ, ಇದು ತಗೊಂಡ್ರೆ ಯಾವ ರೀತಿ ನಮ್ಮ ಫಿಸಿಕಲ್ ಹೆಲ್ತಿಗೆ, ನಮ್ಮ ಮೆಂಟಲ್ ಹೆಲ್ತಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದನ್ನ ತಗೊಂಡ್ರೆ ಯಾವ ರೀತಿ ನೀವು ಇವನ್ ಕ್ರೈಮ್ ಅಪರಾಧ ಲೋಕದಲ್ಲೂ ಕೂಡ ನೀವು ಅದರಲ್ಲಿ ಹೋಗ್ಬೋದು. ಸೊ ಈ ರೀತಿ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಅನ್ನ ನಾವು ಇಂಥ ಶಾರ್ಟ್ ವಿಡಿಯೋಸ್ ಮೂಲಕ ನಾವು ಮೂಡಿಸ್ತೀವಿ. ಸೊ ಒಟ್ಟಾರೆ ಈ 2 ಕಾರ್ಯಕ್ರಮ ಏನಿದೆ, ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಏನ್ ಕಾರ್ಯಕ್ರಮ ಇದೆ, ಇದರಿಂದ ನಮ್ಮ ಯುವಕರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಯನ್ನ ಮಾಡಲು ನಾವು ಈ 2 ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈ 2 ಕಾರ್ಯಕ್ರಮ 3 ಹಂತದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತು ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸೊ ಇದು ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಶಾಲಾ ಕಾಲೇಜಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅದು ಇವತ್ತು ಮಾಡ್ತಾ ಇದೀವಿ. 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ಇದೇ ರೀತಿ ಅವ್ರವ್ರ ಠಾಣೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಕೂಡ ಕಾರ್ಯಕ್ರಮವನ್ನು ಮಾಡ್ತಾರೆ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಸ್ಥಳೀಯ ಶಾಸಕರ ಅವ್ರ ಜೊತೆ ಸೇರಿ ನಾವು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಏನ್ ನಾವು ಮೂಡಿಸ್ಬೇಕು ಸಾರ್ವಜನಿಕರಲ್ಲಿ, ಅದು ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಇನ್ಫಾರ್ಮೇಶನ್ ಏನ್ ಮಾಹಿತಿಯನ್ನ ಬರಬೇಕು ಪಬ್ಲಿಕ್ ಇಂದ, ಅದು ಯಾಕಂದ್ರೆ ನಾವು ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಪಬ್ಲಿಕ್ ಇಂದ ನಮಗ್ ಸಾಕಷ್ಟು ಒಂದು ಸಹಕಾರ ಬೇಕಾಗತ್ತೆ. ಮುಖ್ಯವಾಗಿ ಎಲ್ಲಿ ಗಾಂಜಾ ಸೇಲ್ ಆಗ್ತಾ ಇದೆ, ಯಾರಾದ್ರೂ ಅವ್ರ ಊರು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದಾರೋ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಅವರು ಫೋನ್ ಮುಖಾಂತರ ಕೊಡ್ಬೋದು. ನಮ್ದು KSP ಆ್ಯಪ್ ಏನಿದೆ ಅದ್ರ ಮೂಲಕನೂ ನಾವು ನಮಗೆ ಮಾಹಿತಿ ಕೊಟ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಸೊ ಇದರ ಅಡಿಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಹಾಗೂ ಬೇರೆ ಬೇರೆ ಡ್ರಗ್ಸ್ ಸೀಸ್ ಆಗಿದೆ. ನಮ್ಮ ಉತ್ತರ ವಿಭಾಗದಲ್ಲಿ ನಮಗೆ 5 ಜಿಲ್ಲೆಗಳು ಬರುತ್ತೆ. ಈ 5 ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹೋದ ವರ್ಷ ಹಾಗೂ ಈ ವರ್ಷನೂ ಕೂಡ 5 ಜಿಲ್ಲೆಯನ್ನ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕರಣ ದಾಖಲು ಮಾಡಿದ್ದು, ಗಾಂಜಾ ಸೀಸ್ ಮಾಡಿದ್ದು ಹಾಗೂ ಆರೋಪಿತರನ್ನ ದಸ್ತಗಿರಿ ಮಾಡಿದ್ದು ಬಿಜಾಪುರ ಜಿಲ್ಲೆಯಲ್ಲಿ. ಹಾಗೂ ಈ ವರ್ಷ ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಪಿಟ್ NDPS ಅಂದ್ರೆ ಏನು ಈ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಏನಿದ್ದಾರೆ ಅವ್ರ ವಿರುದ್ಧ ಈ ಪ್ರಿವೆಂಟಿವ್ ಆಕ್ಷನ್ ಅನ್ನ ಪಿಟ್ NDPS ಅಡಿಯಲ್ಲಿ ತಗೊಂಡಿದ್ದೀವಿ.
ಇದರ ಅಡಿಯಲ್ಲಿ ಈಗಾಗಲೇ 2 ಹ್ಯಾಬಿಚುವಲ್ ಅಫೆಂಡರ್ಸ್ ನಾವು ಅರೆಸ್ಟ್ ಮಾಡಿದೀವಿ. ಮುಂಬರೋ ದಿನಗಳಲ್ಲಿ ಇನ್ನೂ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಡ್ರಗ್ಸ್ ಅಲ್ಲಿ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಈ ಪಿಟ್ NDPS ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸ್ಕೂಲ್ ಅಂಡ್ ಕಾಲೇಜಸ್, ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ ಸುತ್ತಮುತ್ತಲು ಕೊಟ್ಟ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು ತಂಬಾಕು ಅದನ್ನ ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲು, ಹೈಸ್ಕೂಲು, PUC, ದೆನ್ ಡಿಗ್ರಿ, ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಹಂತದಲ್ಲಿ ನಾವು ಇವತ್ತೊಂದು ಇದನ್ನ ಕಾರ್ಯಾರಂಭ, ಇವತ್ತಿನ ಕಾರ್ಯಕ್ರಮ. 2ನೇ ಹಂತದಲ್ಲಿ ಎಲ್ಲಾ ಸ್ಥಾನ ಮಟ್ಟದಲ್ಲಿ, ಸೊ ಬೀಟ್ ಲೆವೆಲ್ ದಲ್ಲಿ ಈ ಕಾರ್ಯಕ್ರಮ ಏನ್ ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. 3ನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತೆ ಸಚಿವರ ನೇತೃತ್ವದಲ್ಲಿ 3ನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನಿಂಗ್. ಇದುವರೆಗೆ ಯಾವ ರೀತಿ ಬರ್ತಾರೆ? ಸ್ಕೂಲು ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲ್ ಮತ್ತೆ ಕಾಲೇಜ್ ಅಕ್ಕಪಕ್ಕ ಆಗ್ಲಿ ಅಥವಾ ಸ್ಟೂಡೆಂಟ್ಸ್ ಗಾಗ್ಲಿ ಸಿಕ್ಕಿದ್ದು ಬಂದಿಲ್ಲ. ಇಟ್ ಇಸ್ ಅ ಮೋರ್ ಆಫ್ ಏನು ಅಂತಂತಂದ್ರೆ, ಒಂದು ತೋಟ ಅವರ ತೋಟದಲ್ಲಿ ಬೆಳೆದಿದ್ದು. 2ನೇದ್ದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ ಸೆಕೆಂಡ್ ಲೈನ್, ಥರ್ಡ್ ಲೈನ್ ಮಾರೋರು ಸಿಕ್ಕಿದ್ದಾರೆ. ಯಾರೀಗ ನಾವು ನಾಂದೇಡದಿಂದ ಲಾಸ್ಟ್ ಗೋಲ್ ಗುಂಬಜ್ದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ದೆನ್ ಲಿಂಕ್ ಸಿಕ್ಕಿದ್ದು ವರ್ತಿ ಅಂತ ಹಿಡ್ಕೊಂಡಾಗ ಲಿಂಕ್ ಸಿಕ್ಕಿದ್ದು ನಾಂದೇಡು. ದಟ್ ಈಸ್ ಆಲ್ ದ ಚೈನ್ ಲಿಂಕ್ ಇಸ್ ದೇರ್. ಸೊ ಹಾಗಾಗಿ ಇಟ್ ಇಸ್ ಎ ಚೈನ್ ಲಿಂಕ್, ವಿ ಹ್ಯಾವ್ ಟು ಗೋ ಫಾರ್ ದ ಪೆಡ್ಲರ್ಸ್. ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕ್ಯಾಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಹಾಗಿದ್ದಾರೆ. ಸ್ಟೂಡೆಂಟ್ಸ್ಗೂ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಿಮ್ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಾವು ನೋಡಿದೀವಿ, ಸಾಕಷ್ಟು ಗ್ರಾಮದಲ್ಲಿ ಅವ್ರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದಾರೆ. ಈಗ ಹೋದ್ ವರ್ಷನೇ ನೀವು ಎಷ್ಟು ಮಾಡಿದ್ರಿ? ಒಂದು 338 kg, 200 kg. ಈಗ ನಾವು ನಮ್ ಬೀಡ್ ವ್ಯವಸ್ಥೆ ಇದೆ, ನಮ್ ಬೀಡ್ ಸಿಬ್ಬಂದಿಗೆ ಹಿಡಿದಿವಿ. ಆಯಾ ಹಳ್ಳಿಗೆ ಹೋದಾಗ ಅಂತ ಮಾಹಿತಿ ಕಲೆ ಆಗುತ್ತೆ. ನಿಮ್ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೇನೆ, ಎಲ್ಲೆಲ್ಲಿ ಯಾರದೇ ಗ್ರಾಮದಲ್ಲಿ ಹಿಂಗ್ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SP ಅವ್ರಿಗೆ ಫೋನ್ ಮಾಡಿ, ಅಥವಾ ನಮ್ KSP ಆಪ್ ಇದೆ. KSP ಆಪ್ ಅಲ್ಲಿ ಡ್ರಗ್ಸ್ ಮಾಹಿತಿ ಕೊಡಕ್ಕೇನೆ ಒಂದು ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆಪ್ ಅಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕ್ವಿಕ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ವಾರ್ಡ್ ನಂಬರ್ 18ರಲ್ಲಿ ಬಿಂದಾಸ್ ಗಂಟೆ ಈಗಾಗಲೂ ಸೇಲ್ ಕಾಲೇಜ್ ಎಲ್ಲ ಇವತ್ತೇ ನಿಮ್ ಜೊತೆ ಪೊಲೀಸ್ ತಂಡ ಕಳಿಸ್ಕೊಡ್ತೀವಿ. ನಗರದ ಸಿಕ್ಯಾಕ್ ಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆ ಇದೆ, ಸಿಕ್ಯಾಕ್ ಶಿಕ್ಷಣ ಸಂಸ್ಥೆ ಅಂತ ಇದೆ. ಅಲ್ಲೇ ಕಾರ್ಯಕ್ರಮ ಇವತ್ತು ಮಾಡ್ತಾರೆ. ಅದ್ರ ಎದುರುಗಡೆನೆ ಒಂದು ಪಾರ್ಕ್ ಇದೆ, ಕೇವಲ 50 ಫೀಟ್ ಇರುತ್ತೆ. ಲೈಸೆನ್ಸಿಂಗ್ ಅಥಾರಿಟಿ ಯಾರು ಬರ್ತಾರೆ? ಸೊ ಅದ್ರ